ಆ ಮಂತ್ರಾಕ್ಷತೆಯ ಪವರ್ ಏನು, ಕಲ್ಲು ಸಕ್ರಿಯ ಪವರ್ ಏನು ಗುರುಗಳೇ? ಮಂತ್ರ ಪೂರ್ವಕವಾಗಿ ಆಗಿರುವಂತದ್ದೇ ಮಂತ್ರಾಕ್ಷತೆ. ಮಿರಾಕಲ್ಗಳು ನಡೆದಿದ್ದಾವೆ ಮಂತ್ರಾಕ್ಷತೆಗಳಲ್ಲಿ. ಎಷ್ಟೇ ಕಷ್ಟಗಳಲ್ಲಿ ಇದ್ರೂ ಸರಿ, ಆ ಒಂದು ಮಂತ್ರ ಪೂಜ್ಯಾಯ ರಾಘವೇಂದ್ರಾಯ ಕಲ್ಪವೃಕ್ಷದಂತೆ ನಮ್ಮನ್ನ ಕಾಪಾಡ್ತೀನಿ ಅನ್ನುವಂಥದ್ದು ಆ ರಾಯರ ಒಂದು ಮಹತ್ವವಾಗುತ್ತದೆ. ನೀವು ಏನೇ ಸಮಸ್ಯೆ ಇದ್ರೂ ಸಹ ಆ ಮಂತ್ರಾಕ್ಷತೆಗಳನ್ನ ಕಣ್ಣು ಹೊತ್ಕೊಂಡು ತಲೆ ಮೇಲೆ ಇಟ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲು ಯಾವ ಸಂದರ್ಭದಲ್ಲಾದ್ರೂ ಸರಿ ಸಮಸ್ಯೆಗಳು ಸಹ ದೂರವಾಗುತ್ತೆ. ಸ್ನೇಹಿತರೆ ನಮಸ್ತೆ, ಈ ಸಂಜೆ ನ್ಯೂಸ್ನ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. ಗುರು ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಗುರುರಾಯರ ಪವಾಡಗಳ ಕುರಿತು, ಗುರು ರಾಘವೇಂದ್ರ ಸ್ವಾಮಿಗಳ ಅವರ ಮಹಿಮೆಯ ಕುರಿತು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಚಾರ್ಯ ಶ್ರೀ ಬಾಲಸುಬ್ರಹ್ಮಣ್ಯಂ ಗುರೂಜಿ ಅವರಿದ್ದಾರೆ. ಗುರೂಜಿ ಅವ್ರನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗಂ ಗಣಪತಿ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಸಮಸ್ತ ಈ ಸಂಜೆ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ನಮಸ್ಕಾರಗಳು. ಗುರುಗಳೇ, ಇವತ್ತು ಈ ವೇದ ಪುರಾಣ ಅಥವಾ ಅವಿದ್ಯಾವಂತರು ಎಲ್ಲರ ಬಾಯಲ್ಲೂ ಬರೋದು ಒಂದೇ ಮಂತ್ರ. ಅವಿದ್ಯಾವಂತರ ಬಾಯಲ್ಲೂ ಕೂಡ ಬರುವಂತಹ ಒಂದು ಶ್ಲೋಕ ಇದೆಯಲ್ಲ, ರಾಯರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆ ಮಂತ್ರ ಇದೆಯಲ್ಲ, ಅದೆಲ್ಲರ ಬಾಯಲ್ಲೂ ಪಠಣ ಆಗ್ತಾ ಇರುವಂತದ್ದು. ಜೊತೆನಲ್ಲಿ ಆ ಮಂತ್ರಾಕ್ಷತೆಯ ಮಹಿಮೆ ಹೇಗೆ ಗುರುಗಳೇ ಅದು ಈ ಕಲಿಗಾಲದಲ್ಲೂ ಈ ವೈಜ್ಞಾನಿಕ ಜೊತೆಲಿ ವೈಜ್ಞಾನಿಕ ಜೊತೆಲಿ ಏನು ವೈದ್ಯಕೀಯ ಲೋಕದಲ್ಲೂ ಕೂಡ ಈಗಲೂ ವರ್ಕೌಟ್ ಆಗುತ್ತಾ ಗುರುಗಳೇ? ರಾಯರ ಪವಾಡ ನಡೆಯುತ್ತಾ ಅನ್ನೋದು ಒಂದು ಪ್ರಶ್ನೆ ಗುರುಗಳೇ. ನೋಡಿ, ನಾವು ಯಾವ ಒಂದು ವಿಚಾರ ತೆಗೆದುಕೊಂಡ್ರು ನಮ್ಮ ಸನಾತನ ಧರ್ಮದಲ್ಲಿ ಪವಾಡಗಳಂತೂ ಖಂಡಿತವಾಗ್ಲೂ ಅನಾದಿ ಕಾಲದಿಂದಲೂ ನಡ್ಕೊಂಡ್ ಬಂದಿದೆ. ಅದು ಪ್ರತ್ಯಕ್ಷವಾಗಿರ್ಬೋದು, ಪರೋಕ್ಷವಾಗಿರ್ಬೋದು. ರಾಯರು, ನೀವು ಒಂದು ಒಳ್ಳೆ ವಿಚಾರವನ್ನ ಹೇಳಿದಿರ. ಅದಕ್ಕೆ ಸೂಕ್ತವಾದಂತಹದ್ದು ಏನು ಅಂದ್ರೆ, ಬೃಂದಾವನದಲ್ಲಿ ಸ್ಥಿತರಾಗಿ ಏನು ಬಂದಂತಹ ಭಕ್ತಾದಿಗಳಿಗಾಗಿರ್ಬೋದು, ಅವರ ಸ್ಮರಣೆ ಮಾತ್ರ ಅಂದ್ರೆ ನಾವ್ ಯಾವ್ದು ಅಲ್ಲಿ ಹೋಗಕ್ ಆಗ್ತಾ ಇರಲ್ಲ, ನಾನು ಮನೆಯಲ್ಲೇ ಕೂತ್ಕೊಂಡು ನಾನು ಸ್ಮರಣೆ ಮಾಡ್ತೀನಿ ಅನ್ನೋರ್ಗಾದ್ರೂ ಸರಿ, ಆ ಭಕ್ತಿಗೆ ಸರಿಯಾದಂತಹ ಆ ಪ್ರೀತಿಗೆ ಭಕ್ತಿಗೆ ರಾಯರು ಸ್ಪಂದಿಸಿ ಅವರ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡುತ್ತಾರೆ. ಯಾಕೆ ಅಂದ್ರೆ ಆ ಬೃಂದಾವನದಲ್ಲಿರುವಂತಹದ್ದೇ ಅಷ್ಟು ವೈಶಿಷ್ಟ್ಯತೆ. ಆ ವೈಶಿಷ್ಟ್ಯತೆಯಿಂದನೇ ಇಷ್ಟೂ ಜನಗಳು ಆ ಒಂದು ರಾಯರ ಭಕ್ತರಾಗಲು ಸಾಧ್ಯ ಆಗುತ್ತೆ. ಸುಮ್ನೆ ಯಾರು ಭಕ್ತರಾಗಲ್ಲ. ಒಬ್ಬರು ಫಾಲೋವರ್ಸ್ ಆಗ್ಬೇಕು ಅಂದ್ರೆ ಸುಮ್ನೆ ಫಾಲೋವರ್ಸ್ ಆಗಲ್ಲ. ಅವರಲ್ಲಿ ಏನೋ ಒಂದು ಶಕ್ತಿ ಇರ್ಬೇಕು. ಅದು ಅನಾದಿ ಕಾಲದಿಂದಲೂ ಅವರಲ್ಲಿರುವಂತಹ ಅಪಾರವಾದಂತಹ ದಿವ್ಯ ಶಕ್ತಿ ಅಂತ ಹೇಳ್ಬೋದು. ಅವರಲ್ಲಿರುವಂತಹ ರಾಯರಲ್ಲಿರುವಂತಹ ದಿವ್ಯ ಶಕ್ತಿ ಅವರು ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಕಷ್ಟಗಳಿಗೆ ದೇವರ ಅಂದ್ರೆ ರಾಯರ ಹತ್ರ ಕಷ್ಟಗಳನ್ನ ಹೇಳ್ಕೋಬೇಡಿ, ಕಷ್ಟಗಳಿಗೆ ಹೇಳಿ ನನ್ನ ಹತ್ರ ರಾಯರಿದ್ದಾರೆ ಅಂತ ಹೇಳಿ ಬರ್ದಿದ್ದಾರೆ. ನೋಡಿ, ಮತದಲ್ಲೇ ಬರ್ದಿದ್ದಾರೆ. ಅಂದ್ರೆ ಯಾವಾಗ ನಮ್ಮಲ್ಲಿ ಒಂದು ದೈತ್ಯವಾದಂತ ಶಕ್ತಿ ನನ್ನ ಹಿಂದೆ ಇದೆ ಅಂದಾಗ ನಾವ್ಯಾಕೆ ಭಯ ಪಡ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಇನ್ನ ನೀವ್ ಹೇಳಿದಿರೋ ರೀತಿಯಲ್ಲಂತಹ ಆ ಮಂತ್ರದ ಉಚ್ಚಾರಣೆ ಇದೆಯಲ್ಲ, ಅದ್ಭುತವಾದಂಥದ್ದು. ನೀವ್ ಏನೇ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದ್ರೂ ಸರಿ, ಎಷ್ಟೇ ಕಷ್ಟಗಳಲ್ಲಿ ಇದ್ರೂ ಸರಿ, ಆ ಒಂದು ಮಂತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾವು ಸದಾ ಕಾಲ ನಾವು ಈ ತೆಂಗಿನಕಾಯಲ್ಲಿ ನೀರಿರ್ತದೆ ಅಂದ್ರೆ ಯಾವ ಕಾಲದಲ್ಲೂ ನಾವು ಎಳ್ನೀರಾಗಿರ್ಬೋದು, ತೆಂಗಿನಕಾಯಿ ಆಗ್ಬೋದು, ಇಲ್ವೇ ಇಲ್ಲ ಅನ್ನೋ ಕಾಲನೇ ನೋಡಿಲ್ಲ. ಎಲ್ಲಾದ್ರೂ ಒಂದು ಪ್ರಾಂತ್ಯದಲ್ಲಿ ಸಿಕ್ಕೇ ಸಿಗುತ್ತೆ. ಆ ರೀತಿ ಕಲ್ಪವೃಕ್ಷದಂತೆ ನಮ್ಮನ್ನ ಕಾಪಾಡ್ತೀನಿ ಅನ್ನುವಂಥದ್ದು ಆ ರಾಯರ ಒಂದು ಮಹತ್ವವಾಗಿರ್ತದೆ. ಅದರೊಟ್ಟಿಗೆ ಯಾರು ನ್ಯಾಯ ನೀತಿ ಧರ್ಮವನ್ನು ಕಾಪಾಡ್ತಾರೋ ಅದಕ್ಕೆ ಧರ್ಮವನ್ನು ನಾವು ಕಾಪಾಡಿದರೆ ಧರ್ಮ ನಮ್ಮನ್ನು ಕಾಪಾಡುತ್ತದೆ. ಧರ್ಮೋ ರಕ್ಷತಿ ರಕ್ಷಿತ ಅನ್ನೋ ಒಂದು ವಿಚಾರವನ್ನು ಸಹ ಇದರಲ್ಲಿ ನಾವು ತಿಳ್ಕೋಬಹುದು. ಆ ಮಂತ್ರಾಕ್ಷತೆಯ ಮಹತ್ವ ಅಂತ ಹೇಳ್ತೀರ. ಅದರಲ್ಲಿ ಯಾವ್ಯಾವ ರೀತಿ ಅಂದ್ರೆ ಮಿರಾಕಲ್ಗಳು ನಡೆದಿದ್ದಾವೆ.
ಮಂತ್ರಾಕ್ಷತೆಗಳಲ್ಲಿ ಮಿರಾಕಲ್ಗಳು ಒಳ್ಳೆ ನಡೆದಿದೆ. ರಾಯರ ದೇವಸ್ಥಾನದಲ್ಲಿ ಅಥವಾ ಮಂತ್ರಾಲಯದಲ್ಲಿ ಅಲ್ಲೂ ಕೂಡ ಮಠದಲ್ಲೂ ಕೂಡ ಎಲ್ಲೋದ್ರೂ ಕೂಡ ಮಂತ್ರಾಕ್ಷಿ ಜೊತೆಯಲ್ಲಿ ಆ ಕಲ್ಲು ಸಕ್ಕರೆ ಕೊಡುವಂಥದ್ದು ಸುಭದ್ರ ತೀರ್ಥರು ಅವ್ರ ಹತ್ರನೂ ನಾವು ತಗೊಂಡಿದೀವಿ. ಏನಾದ್ರು ಅದ್ರ ಅರ್ಥ ಏನು ಗುರುಳೆ? ಆ ಮಂತ್ರಾಕ್ಷತೆಯ ಪವರ್ ಏನು, ಆ ಕಲ್ಲು ಸಕ್ಕರೆಯ ಪವರ್ ಏನು ಗುರುಳೆ? ಮಂತ್ರಾಕ್ಷತೆ ಅಂದಿದ ತಕ್ಷಣ ಅದರಲ್ಲಿ ಮಂತ್ರಪೂರ್ವಕವಾಗಿ ಆಗಿರುವಂತದ್ದೇ ಮಂತ್ರಾಕ್ಷತೆ. ಮಂತ್ರವಿಲ್ಲದು ಬರೀ ಅಕ್ಷತೆ. ಅಂದ್ರೆ ನಾವು ಏನು ಆ ಒಂದು ಅಕ್ಕಿಯಿಂದ ಅದಕ್ಕೆ ಒಂದಷ್ಟು ಅರಿಶಿನ ಮತ್ತೆ ಕುಂಕುಮನ ಬೆರೆಸಿ ಅಕ್ಷತೆಯನ್ನು ಮಾಡ್ತೀವಿ. ಅದಕ್ಕೆ ತುಪ್ಪವನ್ನು ಬೆರೆಸಿ ಸಹ ಅಕ್ಷತೆಯನ್ನು ಮಾಡ್ತೀವಿ. ಅದು ಅಕ್ಷತೆ ಆಗಿರ್ತದೆ. ಯಾವಾಗ ಅದು ಮಂತ್ರ ಪೂರಕವಾಗುತ್ತೋ ಅದು ಮಂತ್ರಾಕ್ಷತೆ ಆಗುತ್ತೆ. ಯಾವಾಗ ಅದು ಮಂತ್ರವಾಗುತ್ತೋ ಖಂಡಿತವಾಗ್ಲೂ ಅದರಲ್ಲೊಂದು ವಿಶೇಷವಾದಂತಹ ಎನರ್ಜಿ ಅದ್ರಲ್ಲಿ ತುಂಬಿರುತ್ತೆ. ಇವಾಗ ನಮ್ಗೆ ಯಾವ್ದೋ ಒಂದು B12 ಕಮ್ಮಿ ಇದೆ ಅಂತ ತಿಳ್ಕೊಂತೀವಿ. ಡಾಕ್ಟರ್ ಹತ್ರಕ್ಕೆ ಹೋಗ್ತೀವಿ, ಒಂದ್ ಇಂಜೆಕ್ಷನ್ ಹಾಕ್ತಾರೆ. ಅದು ನಮ್ಗೆ ಫಿಸಿಕಲಿ ಹಾಕಿರ್ತಾರೆ, ಕ್ಲೀನ್ ಆಗಿ ಗೊತ್ತಾಗುತ್ತೆ, ಹೋಗುತ್ತೆ, ಎಲ್ಲ ಆಗುತ್ತೆ. ಆದ್ರೆ ಈ ಮಂತ್ರಾಕ್ಷತೆಯಲ್ಲಿ ಏನಿದೆ ಅಂದ್ರೆ ನಿಮ್ಗೆ ಯಾವ ವಿಟಮಿನ್ ಕಮ್ಮಿ ಇದ್ರು ಅದ್ರಲ್ಲಿ ಸಿಗುವಂತ ಸಾಧ್ಯತೆಗಳು, ನೀವು ಯಾವ ಕಷ್ಟಗಳಿದ್ರು ಸಹ ಆ ಒಂದು ಮಂತ್ರಾಕ್ಷತೆಯಲ್ಲಿ ಪರಿಹಾರ ಸಿಗುವಂತದ್ದು. ನೀವು ಏನೇ ಸಮಸ್ಯೆ ಇದ್ರು ಸಹ ಆ ಮಂತ್ರಾಕ್ಷತೆಗಳನ್ನ ಕಣ್ಣು ಹೊತ್ಕೊಂಡು ತಲೆ ಮೇಲೆ ಇಟ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲು ಯಾವ ಸಂದರ್ಭದಲ್ಲಾದ್ರೂ ಸರಿ, ಯಾವ ಕಷ್ಟ ಒಂದೊತ್ತಿನಲ್ಲಿ ಎಷ್ಟೋ ಜನ ನಾನು ಕೇಳಿರುವಂತದ್ದು, ರಾಯರ ಮಂತ್ರಾಕ್ಷತೆಯನ್ನು ಹಾಕದೆ ಮಗುಗೆ ಒಂದೊತ್ತಿನಲ್ಲಿ ಜ್ವರ ಬಂತು ಹೋಯ್ತು ಅನ್ನೋರ ಸಹ ಕೇಳಿರುವಂತಹ ಸಾಧ್ಯತೆಗಳು ಉಂಟು. ಇಷ್ಟೆಲ್ಲ ಅದರಲ್ಲಿ ವಿಶೇಷತೆ ಇದೆ. ಅದ್ರಲ್ಲಿ ಏನ್ ಇನ್ನೊಂದು ವಿಚಾರ ಅಂದ್ರೆ, ಈ ಅಕ್ಕಿ ಅಂದ್ರೆ ಚಂದ್ರನಿಗೆ ಸಂಬಂಧಪಟ್ಟಿರ್ತದ್ದು ಜ್ಯೋತಿಷ್ ಶಾಸ್ತ್ರದಲ್ಲಿ. ಚಂದ್ರ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಂತದ್ದು. ನಾವು ಎಲ್ಲವನ್ನು ಸಹ ಮನಸ್ಸು ಎಲ್ಲಿದೆ ಅನ್ನೋಂತೂ ಗೊತ್ತಾಗಲ್ಲ, ಆದ್ರೆ ಎಲ್ಲವನ್ನು ಸಹ ಮನಸ್ಸಿಗೆ ತೆಗೆದುಕೊಂತೀವಿ ಅಂತ ಹೇಳ್ತೀವಿ. ಅವ್ರು ಬಿಡಪ್ಪ ತುಂಬಾ ಮಾನಸಿಕವಾಗಿ ಖಿನ್ನತೆ ಒಳಗಾಗಿದೆ. ಆದ್ರೆ ಈ ಚಂದ್ರ ಅಂದ್ರೆ ಈ ಅಕ್ಷತೆ, ಮಂತ್ರಾಕ್ಷತೆ, ಇದರ ಒಂದು ವಿಶೇಷ ನಮ್ಮ ಒಂದು ದೇಹಕ್ಕೆ ಆಗಿರ್ಬೋದು, ನಮ್ಮ ಶಿರವನ್ನು ಸ್ಪರ್ಶ ಮಾಡಿದ ತಕ್ಷಣ ಸಂಪೂರ್ಣವಾಗಿ ನಮ್ಮ ಮನಸ್ಸು ನಿರಾಳವಾಗುತ್ತೆ. ದೇಹದಲ್ಲಿರುವಂತಹ ಸಮಸ್ಯೆಗಳು ಸಹ ದೂರವಾಗುತ್ತೆ. ಮಂತ್ರಾಕ್ಷತೆ ಕೊಡ್ತಾರಲ್ಲ ಗುರುಳೆ, ಅದನ್ನ ಏನ್ ಮಾಡ್ಬೇಕು ನೋಡಿ, ಹೇಗ್ ಬಳಸೋದು ಅಂದ್ರೆ ನಾವು ಏನಿಲ್ಲ, ಸೇವಿಸೋದಂತಲ್ಲ, ಕಣ್ಣು ಹೊತ್ಕೊಂಡು ನಮ್ಮ ಶಿರದ ಮೇಲೆ ಇಟ್ಕೊಂಡ್ರೆ ಸಾಕು. ಇಲ್ಲಿ ಸಹಸ್ತ್ರದಳ ಅನ್ನೋದು ಇರ್ತದೆ, ನಮ್ಮ ಸಪ್ತ ಚಕ್ರಗಳಲ್ಲಿ ಸಹಸ್ತ್ರದಳ. ಆ ದಳದ ಹತ್ರ ನಾವು ಹಾಕೊಂಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಕನೆಕ್ಷನ್ ಆಗುತ್ತೆ. ಎಲ್ಲಿಗೆ? ರಾಯರಿಗೂ ನಮಗೂ ಡೈರೆಕ್ಟ್ ಕನೆಕ್ಷನ್ ಕೊಡ್ತಾರೆ. ಆ ಡೈರೆಕ್ಟ್ ಕನೆಕ್ಷನ್ ಕೊಟ್ಟಾಗ ನಮ್ಮಲ್ಲಿ ಆ ಸಪ್ತ ಚಕ್ರಗಳು ಸಹ ಆಕ್ಟಿವೇಟ್ ಆಗುತ್ತೆ. ಯಾವಾಗ ಆಕ್ಟಿವೇಟ್ ಆಗುತ್ತೋ ನಮ್ಮಲ್ಲಿರುವಂತಹ ಸಮಸ್ಯೆಗಳೆಲ್ಲ ದೂರವಾಗುತ್ತೆ, ನಮ್ಮಲ್ಲಿರುವಂತಹ ಕಷ್ಟಗಳೆಲ್ಲ ದೂರ ಆಗುತ್ತೆ. ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು ಅಂತ. ಆದ್ರೆ ಪ್ರಮುಖವಾಗಿ ಯಾವುದೇ ವ್ಯಕ್ತಿಗಳಿಗೆ ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳನ್ನ ಮೊದಲು ದೂರ ಆಗಿದ್ರೆ ಮಿಕ್ಕಿದ್ದೆಲ್ಲವೂ ಸಹ ತಾನಾಗೆ ದೂರವಾಗುತ್ತೆ. ಸಮಸ್ಯೆಗಳು ದೂರ ಆಗಿ ಸುಭಿಕ್ಷವಾಗಿರ್ತಾರೆ ಅಂತ ಹೇಳ್ತಾರೆ ಶಾಸ್ತ್ರ.